फरिश्ते रहमत लुटाए। ಚಿಕ್ಕಬಳ್ಳಾಪುರ ಹಜರತ್ ಮಿಸ್ಕಿನ್ ಶಾ ಸೈಲಾನಿಯವರ ಗಂಧ ಹಾಗೂ ಉರುಸ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದ್ದು ಸಮಾಜದಲ್ಲಿ ಸಹೋದರತ್ವವನ್ನು ಮತ್ತಷ್ಟು ಬಲಪಡಿಸಿದೆ ಅಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ನಂದಿ ಬಾಷಾ ಹೇಳಿದ್ದಾರೆ. ನಗರದಲ್ಲಿ ನಡೆದ ಗಂಧ ಮತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮಗಳ ಜನರು ಪ್ರೀತಿಯಿಂದ ಪಾಲ್ಗೊಂಡಿರುವುದು ಇಲ್ಲಿರುವ ಪರಸ್ಪರ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದರು. ಶಾಂತಿಗೆ ಪ್ರಸಿದ್ಧಿಯಾದ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರು ತಮ್ಮ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಹೋದರತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂದರು. ಭಾರತ ದೇಶವು ವಿಶ್ವದಲ್ಲೇ ಶಾಂತಿಪ್ರಿಯ ರಾಷ್ಟ್ರವಾಗಿ ಹೆಸರಾಗಿದ್ದು ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ದೇಶದ ವೈಶಿಷ್ಟ್ಯವಾಗಿದೆ. ಜಾತಿ ಧರ್ಮ ಭೇದ ಇಲ್ಲದೆ ಪರಸ್ಪರ ಪ್ರೀತಿ ಮತ್ತು ಸಹಕಾರದಿಂದ ಸಮಾಜವನ್ನು ಸದೃಢಗೊಳಿಸಬಹುದು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಜನರಲ್ಲಿ ಮೂಡಿದ್ದು ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಅಂತ ಕರೆ ನೀಡಿದರು. ಇನ್ನು ಹಿರಿಯರ ಪ್ರಕಾರ ಹಜರತ್ ಮಿಸ್ಕಿನ್ ಶಾ ಸೈಲಾನಿಯವರ ಗಂಧ ಹಾಗೂ ಉರುಸ್ ಹಬ್ಬವು ಕಳೆದ 700 ವರ್ಷಗಳಿಂದ ಶ್ರದ್ಧೆ ಹಾಗೂ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದ್ದು ಕೇವಲ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಜಿಲ್ಲೆಗಳಿಂದಲೂ ಸಹಸ್ರಾರು ಭಕ್ತರು ಆಗಮಿಸಿ ಭಕ್ತಿ ಪ್ರದರ್ಶಿಸುತ್ತಿದ್ದಾರೆ ಅಂತ ಹೇಳಿದರು. 700 ವರ್ಷಗಳಿಂದ ಪ್ರತಿ ವರ್ಷ ಇವರು ಒಂದು ಗಂಧದ ಕಾರ್ಯಕ್ರಮ ನಡೀತದೆ. ಈ ಒಂದು ಗಂಧದ ಕಾರ್ಯಕ್ರಮ ವಿಶೇಷ ಏನು ಅಂದರೆ ಬಹಳಷ್ಟು ಊರುಗಳಿಂದ, ಬರೀ ನಮ್ಮ ಚಿಕ್ಕಬಳ್ಳಾಪುರ ಅಲ್ಲ, ಶಿಡ್ಲಘಟ್ಟ, ಕೋಲಾರ, ತುಮಕೂರು, ದೊಡ್ಡಬಳ್ಳಾಪುರ, ನಮ್ಮ ಹಜರತ್ ಅವರು ಇದ್ದಾರೆ, ಅವರು ಕೂಡ ಬಂದು ಬಹಳ ಈ ದರ್ಗಾ ಎಲ್ಲ ಒಂದು ಇದು ನಡೀಬೇಕಂದ್ರೆ ಅಜ್ಮತ್ ಉಲ್ಲಾ ಶಾ ಅಂತೇಳ್ಬಿಟ್ಟು ಅವರು ಬಹಳ ಈ ದರ್ಗಾಗೆ ಬಹಳ ಇದಿದೆ ಅವ್ರದ್ದು. ಯಾಕೆ ಅಂದರೆ ಅವರು ಒಂದು ಇದರಿಂದ ದೇವಸ್ಥಾನ ಚಿಕ್ಕದಾಗಿದ್ದ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಇಲ್ಲಿ ಬೆಳೆದಿದೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಿಂದೂ ಮುಸಲ್ಮಾನ್ ಎಲ್ಲರೂ ಒಂದೇ, ಎಲ್ಲರೂ ಭಾವಚಿತ್ರವನ್ನು ಕೊಡಬೇಕು ಅಂತ ಹೇಳಿ ಭಾಳ ಅದ್ಭುತವಾದ ಒಂದು ಗಾಯನ ಮೂಲಕ ನಮ್ಮೆಲ್ಲ ಇದನ್ನು ಅನುಮೋದಿಸುತ್ತಾರೆ. ಹಾಗೂ ಆ ಪ್ರಾರ್ಥನೆಯೊಂದಿಗೆ ನಮ್ಮ ಬಾಬಾರವರು ಕೂಡ ಒಂದು ವಂದನೆಗಳನ್ನು ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉರುಸ್ ಗಂಧ ಮತ್ತು ಉರುಸ್ ನಡೆಸಲು ಅನುಮತಿ ಮಾಡಿಸಿದ ಕಮಿಟಿ ದರ್ಗಾ ಕಮಿಟಿಯ ಮುಬಾರಕ್ ಭಾಷೆಯವರಿಗೆ ಹಾಗೂ ರಫೀಕ್ ಸಾಹೇಬರಿಗೆ ಹಾಗೂ ನನ್ನ ಸೋದರ ಸಮಾಜದ ಮುಬಾರಕ್ ಭಾಷೆಯವರಿಗೆ ಕೂಡ ವಂದನೆ ತಿಳಿಸ್ತೀನಿ. ಯಾಕೆಂದರೆ ನಾನು 3 ವರ್ಷಗಳಿಂದ ಕೂಡ ಕೆಲಸ ಕಂಡಿದ್ದೆ, ಇಂಥ ಒಂದು ಸೇವೆ ನಾನು ಮಾಡಬೇಕು ಅಂತ ಹೇಳಿ ನಕಲ್ಕೋಟೆ ದರ್ಗಾದಲ್ಲಿ ಅಲ್ಲಿ ನಡೆದಾಗ ಈ ಒಂದು ಅಲ್ಲಾಹನ ಆಶೀರ್ವಾದ ಮತ್ತು ಬಾಬಾವರ ಆಶೀರ್ವಾದ ನನಗೆ ಇವತ್ತು ಈ ಒಂದು ಸೌಭಾಗ್ಯ ಬರುತ್ತಿರೋದು ನಿಜಕ್ಕೂ ಖುಷಿಯ ಸಂಗತಿ. ಏನೆಲ್ಲರೂ ನಡೆದಿದ್ದೀರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಬಾಬಾರವರು ಕೇಳಿಕೊಳ್ತಾ ನಿಮ್ಮ ಸಮಯನ ವ್ಯಕ್ತ ಮಾಡೋದ ಎಲ್ಲರೂ ಕೂಡ ಸಭೆಯ ಒಂದು ಮಧ್ಯವನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಬಾಬಾರವರ ಆಶೀರ್ವಾದ ಚಿಕ್ಕಬಳ್ಳಾಪುರದಿಂದ ಮೇಲಿನಲ್ಲಿ ಸದಾ